ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಏನಪ್ಪಾ ಅಂದರೆ ಈ ವಿಡಿಯೋದಲ್ಲಿ ನಾನು ಮೈಸೂರು ಫುಲ್ ಏನಪ್ಪಾ ಅಂದರೆ ಅಲ್ಲಿರ್ತಕ್ಕಂಥ ನಿಯರ್ ಬೈ ಪ್ಲೇಸಸ್ನ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಅಲ್ಲಿರೋ ಪ್ಲೇಸ್ಗಳನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸರಣಿಯಾಗಿ ವಿಡಿಯೋಗಳು ಬರ್ತಾ ಇರುತ್ತೆ, ಯಾಕಂದರೆ ನಾವು ಸರಣಿ ಪ್ಲೇಸ್ಗಳು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೀವು ನೋಡ್ಬೋದು ಎಂಟಾರ್ಕಲ್ಲಿ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕಾಣ್ಬೋದು ನೋಡಿ, ಲಗೇಜ್ ಇದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಇಬ್ಬರೇ ಹೋಗ್ತಾ ಇದ್ದೀವಿ. ಇದೊಂಥರ ಸೋಲೋ ರೈಡ್. ಹೆಂಗಂದರೆ ಇದು ಆಗುತ್ತೆ ಅನ್ನೋದೇನು ಗ್ಯಾರಂಟಿ ಇಲ್ಲ, ನೋಡಬೇಕು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಕಿಲೋಮೀಟ್ರ್ ಗಾಡೀಲಿ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಆ್ಯಂಡ್ ಟೆಂಟ್ ಕೂಡ ಇದೆ. ಹೋಗೋದು ಎಷ್ಟಾಗುತ್ತೋ ಒಂದು ಡೈಲಿ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ ತೋರಿಸ್ತಾ ಇರ್ತೀವಿ. ಒಂದೊಂದು ಸಪ್ರೇಟ್ ಬರ್ತಾ ಇರುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಮೇಲುಕೋಟೆಯ ಚಲುವನಾರಾಯಣ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಪ್ಲೇಸ್ ಸ್ನೇಹಿತರೆ, ನೀವು ಮೇಲ್ಕೋಟೆಗೆ ಬರಬೇಕಪ್ಪ ಅಂತಂದರೆ ನೀವು ಹೇಗೆ ಬರಬೇಕಪ್ಪ ಅಂತಂದರೆ ಪಾಂಡುಪುರ ನಾಗಮಂಗಲ ರೂಟ್ ಏನಿದೆ ಅಲ್ಲಿಂದ ಬರಬೇಕು. ನಿಮಗೆ 130 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ಹಾಸನಿಂದ ಬರ್ಬೋದು ಕೂಡ. ಹಾಸನಿಂದ 60 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಆ್ಯಂಡ್ ಶ್ರವಣ ಬೆಳಗೊಳ ರೂಟ್ ಮೇಲಿಂದ ಇಲ್ಲಿಗೆ ಬರ್ಬೋದು. ಆ್ಯಂಡ್ ನೀವು ಇಲ್ಲಿ ಸುಮಾರು ಪ್ರವಾಸಿ ತಾಣಗಳು ಇಲ್ಲಿಂದ ನಿಮಗೆ ತುಂಬ ಹತ್ರ ಆಗ್ತಾ ಹೋಗ್ತವೆ. ಆ್ಯಂಡ್ ನೀವು ಮಂಡ್ಯ ಮೇಲೆ ಬಂದರೆ ಅಂತೂ ಈ ರೂಟ್ ಸಿಗೋದೇ ಇಲ್ಲ. ಮೇಲ್ಕೋಟೆಗೆ ಹೋಗ್ಬೇಕಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಪಾಂಡುಪುರ ರೂಟಲ್ಲಿ ಬರಬೇಕು. ಆ್ಯಂಡ್ ನೀವು ನೋಡ್ತಿದ್ರಲ್ಲ ಮೇಲ್ಗಡೆ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಆ್ಯಂಡ್ ತುಂಬ ಜನ ಕನ್ಫ್ಯೂಸ್ ಆಗೋದೇನಪ್ಪ ಅಂತಂದರೆ ಅದುವೇ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲ, ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಕಲ್ಯಾಣಿಗೆ ಹೋಗೋಣ ಫಸ್ಟು. ಆ್ಯಂಡ್ ಕಲ್ಯಾಣಿ ಮುಂಭಾಗದಲ್ಲಿರೋದೇ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಗೈಸ್. ಆ್ಯಂಡ್ ಇವಾಗ ಫಸ್ಟು ನಾವು ಕಲ್ಯಾಣಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ತುಂಬ ಬೃಹತ್ತಾದ ಕಲ್ಯಾಣಿ ನಿರ್ಮಾಣಗೊಂಡಿದೆ ಇಲ್ಲಿ ಹೊಯ್ಸಳರ ಕಾಲದಲ್ಲಿ. ಬನ್ನಿ ನೋಡೋಣ. ಅಲ್ಲಿ ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಕಲ್ಯಾಣಿ ಇದೆ. ನೀವು ನೋಡ್ಬೋದು ಎಷ್ಟು ದೊಡ್ಡ ಕಲ್ಯಾಣಿ ಅಂತಂದರೆ ಸುಮಾರು ಫಿಲಮ್ಗಳು ಶೂಟ್ ಆಗಿದೆ ಈ ಜಾಗದಲ್ಲಿ. ನೀವು ಕಾಣ್ಬೋದು, ಹಳೆಯ ಫಿಲಮ್ಗಳೆಲ್ಲ ನೋಡ್ಬೋದು ನೀವು. ಗಜ ಮೂವಿ ಇರ್ಬೋದು, ಆ್ಯಂಡ್ ಹುಡುಗರು ಮೂವಿ ಇರ್ಬೋದು, ಆ್ಯಂಡ್ ತಲಪತಿ ಮೂವಿಗಳು ಕೂಡ, ಆಮೇಲೆ ರಜನಿಕಾಂತ್ ಅವ್ರ ಮೂವಿ ಕೂಡ ಇಲ್ಲಿ ಶೂಟಿಂಗ್ಗಳಾಗಿದ್ದಾವೆ. ತುಂಬ ಮೂವಿಗಳು ಇಲ್ಲಿ ಶೂಟಿಂಗ್ ಆಗಿದೆ ಗೈಸ್. ನೋಡ್ಬೋದು ಕಲ್ಯಾಣಿ ಎಷ್ಟು ದೊಡ್ಡದಿದೆ ನೋಡಿ, ಕಾಣ್ಬೋದು ನೀವು. ಸ್ನೇಹಿತರೆ, ನಮ್ಮ ಮೇಲ್ಕೋಟೆಯ ಇತಿಹಾಸ ಹೇಳ್ತಾ ಹೋಗಬೇಕು ಅಂತಂದರೆ ಇದು ಮೂಲ ಬುನಾದಿ ಹಾಕಿರೋದು ಹೊಯ್ಸಳರ ಕಾಲದಲ್ಲಿ. ಅಂದರೆ ಸುಮಾರು ಒಂದು 11-12ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಏನಿದ್ದಾರೆ ಅವ್ರ ಕಾಲದಲ್ಲಿ ಅಂತ ಹೇಳ್ಬೋದು. ನಮ್ಮ ರಾಮಾನುಜಾಚಾರ್ಯರು ಮೂಲತಃ ಬಂದು ತಮಿಳ್ನಾಡವರು, ಪೆರಂಬುದರು ಅಂತ. ಅಲ್ಲಿ ಅವ್ರೇನು ಮಾಡ್ತಾರೆ, ಜನಿಸ್ತಾರೆ. ಆ್ಯಂಡ್ ಅದಾದ ನಂತರ ಇವರು ತಮ್ಮ ಸಾಂಸಾರಿಕ ಜೀವನದಲ್ಲಿ ತೊಡಗಿರ್ತಾರೆ. ಅದೆಲ್ಲದರಿಂದ ಬಿಕ್ಕಟ್ಟಿನಿಂದ ಆಚೆ ಬಂದು ಶ್ರೀರಂಗಪಟ್ಟಣದಲ್ಲಿ ಏನಾಗ್ತಾರೆ ಅಂದರೆ ಪೀಠಾಧಿಪತಿ ಆಗಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಚೋಳರ ಆಡಳಿತ ಇರುತ್ತೆ ಗೈಸ್. ಅಲ್ಲೇನಾಗುತ್ತೆ ಅಂದರೆ ಕುಲತುಂಗ ಚೋಳ ಅಂತ ಇರ್ತಾನೆ. ಅವ್ರೇನು ಮಾಡ್ತಾರಪ್ಪ ಅಂದರೆ ಇವ್ರ ಧರ್ಮನ, ಅಂದರೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಶೈವ ಮತ್ತು ವೈಷ್ಣವ ಅಂತ ಕಾಣ್ಬೋದು. ಆ್ಯಂಡ್ ಅದನ್ನು ಇವರು ವೈಷ್ಣವ ಧರ್ಮದ ಆರಾಧಕರಾಗಿರೋದ್ರಿಂದ, ಈ ಶೈವ ಧರ್ಮ ಆರಾಧಕ ಚೋಳರಾಗಿರೋದ್ರಿಂದ ಇವ್ರಿಗೇನು ಮಾಡ್ತಾರಪ್ಪ ಅಂದರೆ ಪ್ರಚಾರ ಮಾಡೋಕ್ಕಾಗಲಿ, ಧರ್ಮ ಪ್ರಸಾರ ಮಾಡೋಕ್ಕಾಗಲಿ ಎಲ್ಲೂ ಬಿಡೋದಿಲ್ಲ. ಆ ಟೈಮಲ್ಲಿ ಏನಪ್ಪ ಮಾಡ್ತಾರಪ್ಪ ಅಂದರೆ ಇವ್ರಿಗೆ ಒಂದು ಲೆಟ್ರ್ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಪ್ರಚಾರ ಮಾಡ್ಬೋದು, ಶಿವ ಒಬ್ಬನೇ ದೊಡ್ಡವನು ಅಂತ ಹೇಳಿದಾಗ ಇವರು ರಿಟರ್ನು ಆದ್ರೂ ಅದ್ರ ಮಾತು ಕೇಳಲ್ಲ, ಅವ್ರ ಮಾತು ಕೇಳಲ್ಲ. ಹಂಗೆ ಪ್ರಚಾರಕ್ಕೆ ಮುಂದಾದಾಗ ಚೋಳರ ರಸ ಏನಪ್ಪ ಅಂದರೆ ಒಂದು ಘೋಷಣೆ ಕೂಗ್ತಾನೆ. ಏನಪ್ಪ ಅಂದರೆ ಯಾರವನು ರಾಮಾನುಜಾಚಾರ್ಯ ಅವ್ರನ್ನ ಕರ್ಕೊಂಬನ್ನಿ, ಅವ್ರ ಕಣ್ಣು ಕೀಳಬೇಕು ಅಂತ ಘೋಷಣೆ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರ ಶಿಷ್ಯಂದ್ರಲ್ಲಿ ಒಬ್ರೇನು ಮಾಡ್ತಾರೆ ಅಂದರೆ ಬೇರೆ ಕಡೆ ಹೋಗ್ತಾರೆ. ಅಂದರೆ ಅವ್ರನ್ನ ಕಳಿಸ್ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಸುಮಾರು ಒಂದು 70 ಇನ್ನೊಂದು ಮಿಕ್ಕಿರೋ ಶಿಷ್ಯರೊಡನೆ ಬಂದು ಸ್ಥಾನಿಕರು ಅಂತ ಏನೋ ಬರ್ತಾರೆ. ಅವ್ರ ಜೊತೆಗೂಡಿ ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಹೊಯ್ಸಳರ ಅರಸ ವಿಷ್ಣುವರ್ಧನನ ಆಡಳಿತ ಕಾಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ವಿಷ್ಣುವರ್ಧನನ ಮಗಳಿಗೆ ಒಂದು ಬಗೆಹರಿಯಾದ ಕಾಯಿಲೆ ಇರುತ್ತೆ. ಕೆಲವರು ಕಾಯಿಲೆ ಅಂತಾರೆ, ಕೆಲವರು ಏನೋ ಅಂದರೆ ಈ ಥರದ್ದು ದೆವ್ವ ಭೂತ ಈ ಥರದ್ದು ಹಿಡ್ದಿರ್ಬೋದು, ಆ ಥರದ್ದು ಹೇಳ್ತಾರೆ. ಇದನ್ನು ಯಾರು ಗುಣಮುಖ ಮಾಡ್ತಾರೆ ಅವ್ರಿಗೆ ನಾನು ಜೈನ ಧರ್ಮದಲ್ಲಿ ಇದ್ದೀನಿ ಇವಾಗ, ಆ ಧರ್ಮವನ್ನು ಬಿಟ್ಟು ಆ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ. ಯಾವ ಧರ್ಮದವ್ರು ನನ್ನ ಮಗಳಿಗೆ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಆ ಧರ್ಮಕ್ಕೆ ನಾನು ಅವಲಂಬಿ ಆಗ್ತೀನಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ರಾಮಾನುಜಾಚಾರ್ಯರು ಆ ಕಾಯಿಲೆಯನ್ನು ವಾಸಿ ಮಾಡಿದ್ರು ಅಂತ ಕೆಲವು ಇತಿಹಾಸ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಇವ್ರ ಕಾಯಿಲೆ ವಾಸಿ ಆಗೋದ್ರಿಂದ ಅವತ್ತಿನಿಂದ ಏನಾಗುತ್ತೆ ಅಂದರೆ ಇವರು ಶಿಷ್ಯಂದ್ರಾಗ್ತಾರೆ. ವಿಷ್ಣುವರ್ಧನನವರು ವೈಷ್ಣವ ಪಂಥವನ್ನು ಸ್ವೀಕರಿಸಿ ರಾಮಾನುಜಾಚಾರ್ಯರ ಶಿಷ್ಯಂದ್ರಾಗ್ತಾರೆ. ಆಮೇಲೆ ಎಲ್ಲೆಡೆ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ, ಹಿಂದೂ ದೇವಾಲಯಗಳು. ಹೊಯ್ಸಳರು ಅಂದ ಕೂಡಲೇ ನಮಗೆ ದೇವಾಲಯಗಳ ನಿರ್ಮಾಣದಲ್ಲಿ ಅವರಂತೂ ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ಬೋದು. ಸುಮಾರು ಹಿಂದಿನ ಸಂದರ್ಭದಲ್ಲೇ ನಾವು 110 ದೇವಾಲಯಗಳನ್ನ ಕಾಣ್ಬೋದು. ಅದರಲ್ಲಿ ಒಂದು ದಿನ ಏನಾಗುತ್ತಪ್ಪ ಅಂದರೆ ರಾಮಾನುಜಾಚಾರ್ಯರಿಗೆ
ಇಲ್ಲಿ ಚಲುವನಾರಾಯಣ ಸ್ವಾಮಿ ಏನಾಗ್ತಾರೆ ಅಂದರೆ ಕನ್ಸಲ್ಲಿ ಬರ್ತಾರಂತೆ, ನಾನು ಇಲ್ಲಿ ನೆಲೆಸಿದ್ದೀನಿ, ನನಗೆ ಒಂದು ಮರುಸ್ಥಾಪನೆ ನೀಡಿ ಅಂತ ಹೇಳ್ತಾರಂತೆ. ಇದು ಮೂಲತಃ ದೇವಸ್ಥಾನ ಇತ್ತಿಲ್ಲಿ, ಅಂದರೆ ನಮ್ಮ ಪುರಾತನವಾದಂತಹ ಏನು ಮೂಲ ಹುಡ್ಕೊಂಡು ಹೋಗ್ತೀವಿ ರಾಮಾಯಣದಲ್ಲಿ, ಅದರ ಇತಿಹಾಸ ಇಲ್ಲಿ ಒಳಗೊಂಡಿದೆ. ಬಟ್ ಇದಕ್ಕೆ ಮರುಸ್ಥಾಪನೆ ಕೊಡೋಕ್ಕೆ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯಂದ್ರೊಡನೆ ಇಲ್ಲಿಗೆ ಬಂದು ಇಲ್ಲಿ ಕೆಲವು ವರ್ಷಗಳ ಕಾಲ ಮೇಲುಕೋಟೆಯಲ್ಲಿ ಸುಮಾರು ಒಂದು ಕುಲತ್ತುಂಗ ಚೋಳನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರಲ್ಲ, ಸುಮಾರು ಒಂದು 10 ರಿಂದ 12 ವರ್ಷ ಇಲ್ಲಿ ಇರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಾರೆ, ಕೆರೆ ಕಟ್ಟೆಗಳ ಜೀರ್ಣೋದ್ಧಾರ ಮಾಡ್ತಾರೆ, ಇಲ್ಲಿಯೇ ನಿಲ್ಲಿಸ್ತಾರೆ. ಇದಾದ್ಮೇಲೆ ಏನಾಗಪ್ಪ, ಒಂದಿಷ್ಟು ವರ್ಷಗಳ ಕಾಲ ಇಲ್ಲೇ ನಿಲ್ಲಿಸಿ ತಮ್ಮ ಧರ್ಮವನ್ನು ಎಲ್ಲವನ್ನ ಪ್ರಚಾರ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಕುಲತ್ತುಂಗ ಚೋಳ ಏನು ಕಾಟ ಕೊಡ್ತಿರ್ತಾನೆ, ಅವರು ಆಲ್ರೆಡಿ ಮರಣ ಹೊಂದ್ಬಿಡ್ತಾರೆ. ಅವಾಗ ಅಲ್ಲಿ ಯಾರ್ದು ಕಾಟ ಇರಲ್ಲ. ತಿರ್ಗಾ ನಾನು ಅಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡಬೇಕು ಅಂತ ರಾಮಾನುಜಾಚಾರ್ಯರು ಮುಂದಾದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊರಡಕ್ಕೆ ಹೋದ್ರೆ ಇಲ್ಲಿಂದ ನಾನು ತಿರ್ಗಾ ಬಿಟ್ಟು ಹೋಗ್ಬಿಟ್ರೆ ಇಲ್ಲೇನಾಗುತ್ತೆ, ತಿರ್ಗಾ ಕಾಡಾಗಿ ಉಳಿದ್ಬಿಡುತ್ತೆ. ಮುಂಚೆ ಕಾಡಿತ್ತಲ್ಲ ಇಲ್ಲಿ, ತಿರ್ಗಾ ಕಾಡು ಉಳಿದ್ಬಿಡುತ್ತೆ ಅಂತ ತಮ್ಮ ಶಿಷ್ಯಂದ್ರ ಬಂದಿರ್ತಾರಲ್ಲ, ಅದರಲ್ಲಿ ಕೆಲವ್ರನ್ನ ಇಲ್ಲೇ ಇರಿಸ್ಬಿಟ್ಟು ಹೋಗ್ತಾರೆ, ತಿರ್ಗಾ ತಮಿಳ್ನಾಡು ಹೊರಡ್ತಾರೆ ಗೈಸ್. ಆ್ಯಂಡ್ ಇಷ್ಟು ನಮ್ಮ ಮೇಲ್ಕೋಟೆಯ ಇತಿಹಾಸ ಅಂತ ಹೇಳ್ಬೋದು. ಸ್ವಲ್ಪ ಮೆಟ್ಲಿದೆ, ಗಾಡಿನ ಅಲ್ಲೇ ಪಾರ್ಕ್ ಮಾಡಿದ್ವಿ, ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಗಿರುತ್ತೆ, ಪೂಜೆ ಗೀಜೆ ಮಾಡ್ಸೋಕ್ಕೆ ಟೈಮ್ ಇರುತ್ತೆ, ಎಲ್ಲ ಗೊತ್ತಿಲ್ಲ. ಬಟ್ ಇಲ್ಲೇನಪ್ಪ ಅಂದರೆ ಕೋತಿಗಳು ಜಾಸ್ತಿ ಇರುತ್ತೆ, ನೋಡ್ಬೋದು. ಒಳ್ಳೆ ಸಖತ್ತಾಗಿದೆ ನೋಡಿ, ಕಾಣಿಸುತ್ತಲ್ಲ. ಹಾಗಾಗಿ ಕೋತಿಗಳಿಗೆ ಬಾಳೆಹಣ್ಣು ಎತ್ಕೊಂಡಿದ್ದೀವಿ, ನೋಡ್ತಿರ್ಬೋದು ನೀವು. ಹಾಗಾಗಿ ಪೂಜೆ ಮಾಡಿದ್ರೆ ಯಾವುದೋ ಒಂದು ಟ್ರಸ್ಟ್ಗೆ ಹೋಗುತ್ತೆ, ಯಾವುದೋ ಒಂದು ಉಂಡಿಗೆ ಹೋಗುತ್ತೆ. ಬಟ್ ಅದು ಯಾವತ್ತೂ ವ್ಯರ್ಥ ಅಂತೂ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಹಿಂದೂ ಧರ್ಮದ ಅಭಿವೃದ್ಧಿಗೆ, ಆಮೇಲೆ ಇನ್ನಿತ ಕಾರ್ಯಗಳಿಗೆ ಖಂಡಿತ ಉಪಯೋಗ ಆಗುತ್ತೆ. ಇನ್ನೊಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಬಟ್ ಏನು ಅಂದರೆ ನಮ್ದು ಊಟ ಆಯಿತು ಅಂತ ಕೇಳೋರು ಎಷ್ಟು ಜನ ಇರ್ತಾರೋ ಏನು ಕತೆನೋ ಗೊತ್ತಿಲ್ಲ. ಬಟ್ ಕೋತಿಗಳಿಗಂತೂ ಹೋಗಿ ಮಾತಾಡೋಕ್ಕೂ ಬರೋಲ್ಲ, ಯಾಕಂದರೆ ಏನು ಹಸ್ವಾಗಿದೆ ಅಂದರೆ ಬೇಕು ಅಂತ ಕೇಳೋಕ್ಕಿರಲ್ಲ. ಹಾಗಾಗಿ ಏನೋ ಒಂದು ಇಷ್ಟು ಬಾಳೆಹಣ್ಣು ಎತ್ಕೊಂಡು ಹೋಗ್ತಾ ಇದ್ದೀವಿ, ಕೋತಿಗಳು ಸಿಕ್ಕರೆ ಕೊಡೋಣ ಅಂತ. ಇಲ್ಲಿಗೆ 100 ಮೆಟ್ಲು ಕಂಪ್ಲೀಟ್ ಆದ್ವಿ. ಇವಾಗ ಇನ್ನೂ ಹೋಗ್ಬೇಕು ಮೇಲಕ್ಕೆ, ಇನ್ನೂ ಮೆಟ್ಲು ನಂಬರ್ಗಳು ಹಾಕ್ಬಿಟ್ಟಾರ ಅಲ್ಲಿ. ಎಷ್ಟು ಮೆಟ್ಲು ಕಂಪ್ಲೀಟ್ ಆದ್ವು ಅಂತ. ಎಲ್ಲೋ ಕೋತಿಗಳೇ ಕಾಣಿಸ್ತಿಲ್ಲ. ಒಂದು ಕೋತಿ ನೋಡ್ಕೊಂಬಂದ್ವಿ. ಎಲ್ಲೆಲ್ಲಿಂದ ಬಂದಿದ್ದಾರೋ ಆ ದೇವಸ್ಥಾನಕ್ಕೆ. ಇಲ್ಲಿಯವರಲ್ಲ ಅನ್ಸುತ್ತವ್ರಲ್ಲ, ಒಳ್ಳೆ ಕೇರಳ ಏನೋ ಮಲಯಾಳಂ ಭಾಷೆಗೆ ಕೇರಳದವ್ರು ಬಂದಿದ್ದಾರೆ ಗೈಸ್. 200 ಮೆಟ್ಲು ಹತ್ಬಿಟ್ವಿ ಇಷ್ಟು ಬೇಗ ನೋಡಿ. ಇನ್ನೂ ಇದೆ ಮೆಟ್ಲುಗಳು. ಅಯ್ಯೋ, ಕವರೇ ತಗೊಂಡ್ಬಿಟ್ಟ. ನಾನು ಕವರ್ ಕೊಡು, ಕವರ್ ತಕ್ಕ. ಅಯ್ಯೋ ಸುಮ್ಮನೆ ಹಿಂಗೆ ಕಣವೆಲ್ಲ ಸಾಕಾ, ಹೊಟ್ಟದ್ರೆ ಹೊಡಿತಾನೆ ಅದ ಎಲ್ಲ ಎತ್ಕೊಂಡು ಹೊಟ್ಟ. ಇದು ಬೇಡವೇನೋ. ಇನ್ನೇನು ಗೈಸ್, ದೇವಸ್ಥಾನ ನೋಡಿ ಇಲ್ಲೇ ಇದೆ ನಿಯರ್ ಬೈ. ಏನಪ್ಪ ಅಂದರೆ ಮೇಲ್ಕೋಟೆ ಎಷ್ಟು ಅಚ್ಚುಕಟ್ಟಾಗಿದೆ ನೋಡಿ, ಕಾಣ್ಬೋದು. ಇಲ್ಲಿಂದ ಒಳ್ಳೆ ಬೆಟ್ಟ, ಒಳ್ಳೆ ವೆದರ್ ಕಾಣುತ್ತೆ ನೋಡಿ, ಎಷ್ಟು ಸಖತ್ತಾಗಿದೆ. ನಾವು ಆವಾಗಲೇ ಹೋದ್ವಲ್ಲ, ಅಲ್ಲಿದೆ ನೋಡಿ ಕಲ್ಯಾಣಿ, ಅದೇ ಕಲ್ಯಾಣಿ. ಆ್ಯಂಡ್ ಊರು ನೋಡಿ ಎಷ್ಟು ಸಖತ್ತಾಗಿದೆ, ಎಷ್ಟು ಲೈನಪ್ಗಳಲ್ಲಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ, ನೋಡ್ಬೋದು ನೀವು. ಬನ್ನಿ ಗೈಸ್, ಹೋಗೋಣ ಮೇಲಕ್ಕೆ, ಬನ್ನಿ ಹೋಗೋಣ. ದೇವಸ್ಥಾನ ದರ್ಶನ ಬೇರೆ ಮಾಡಿಲ್ಲ ನೋಡಿ ಗೈಸ್. ಇನ್ನು ಇಲ್ಲಿ ಕೂತಿದ್ದಾರೆ ನೋಡಿ, ಬಾಸ್ಗಳು ಕಾಣ್ತಾವೆ ಇಲ್ಲಿ, ಕಾಣ್ಬೋದು. ಇಲ್ಲಿ ಕೂತಾರೆಲ್ಲ ಆಯ್ಕೊಂಡು ಕೂತಾರೆ. ಟೋಟಲಿ ನೋಡಿ ಗೈಸ್ 350 ಮೆಟ್ಲುಗಳಿದೆ ದೇವಸ್ಥಾನಕ್ಕೆ ಬರ್ತಿರೋದು ನೀವು. 350 ಮೆಟ್ಲು ಹತ್ಬೇಕು. ಆ್ಯಂಡ್ ನೀವೇನು ನೋಡ್ತಿದ್ರಲ್ಲ, ಇದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಗಾಡೀಲಿ ತೋರಿಸಿದ್ನಲ್ಲ, ಮೇಲ್ಗಡೆ ಬೆಟ್ಟದ ಮೇಲೆ ಇರೋದು ಅದೇ ಇದು ದೇವಸ್ಥಾನ. ಇವಾಗ ದರ್ಶನ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ವಿಡಿಯೋ ಮಾಡೋ ಹಾಗೆ ಇಲ್ಲ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮುಂದೆ ಸಿಗ್ತೀನಿ ಗೈಸ್. ಏನು ಗೊತ್ತಾ, ನಾವು ಮೇಲ್ಗಡೆ ಹೋಗಿದ್ವಲ್ಲ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ದರ್ಶನ ಮಾಡಿದ್ವಿ. ಅಲ್ಲಿಂದ ಮಾತ್ರ ವ್ಯೂ ತೋರಿಸೋದ್ನೆಲ್ಲ ಸಖತ್ತಾಗಿತ್ತು. ಇವಾಗ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡ್ತಿರ್ಬೋದು ನೀವು, ಅಲ್ಲಿ ಬಂದಿದ್ದೀವಿ. ಆ್ಯಂಡ್ ನಾವು ಬರೋದು ಲೇಟ್ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ. ನೀವು ನೋಡ್ತಿದ್ರಲ್ಲ ಸ್ನೇಹಿತರೆ, ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ನಾವು ಬರೋದು ಲೇಟ್ ಆಗಿರೋದ್ರಿಂದ ಕ್ಲೋಸ್ ಆಗಿದೆ, ಕಾಣ್ಬೋದು. ಇಲ್ಲಿ ಚಲುವನಾರಾಯಣ ಸ್ವಾಮಿ ಮಲಗಿರೋ ರೀತಿಲಿ, ತಿರುಪತಿಲಿ ನಾರಾಯಣ ಹೇಗೆ ಮಲಗಿರ್ತಾನೆ ಅದೇ ರೀತಿಲಿ ಈ ದೇವಸ್ಥಾನದಲ್ಲಿ ಹೊಯ್ಸಳರ ಕಾಲದಲ್ಲಿ, ವಿಷ್ಣುವರ್ಧನ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ, ಕಾಣ್ಬೋದು ನೋಡಿ ನೀವು. ನಮ್ಮ ರಾಮಾನುಜಾಚಾರ್ಯರಿಂದ ಇದು ಪ್ರತಿಷ್ಠಾಪನೆ ಆಗಿದೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಹೊಟ್ಟೆ ಹಸ್ತಿದೆ ಅಂತ ಅಂದ್ಬಿಟ್ಟು ನಾವು ಮೇಲ್ಕೋಟೆಗೆ ಬಂದಮೇಲೆ ಪುಳಿಯೋಗರೆ ಬೆಳಿಗ್ಗೆ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸಂಜೆನೇ ಮೆಸ್ ಹತ್ರ ಬಂದು ಪುಳಿಯೋಗರೆ ಆರ್ಡ್ರ್ ಮಾಡಿದ್ವಿ. ಪುಳಿಯೋಗರೆ
60 ರೂಪಾಯಿ. ಆ್ಯಂಡ್ ಮಿಕ್ಸ್ ಬೇಕು ಅಂದರೆ 70 ರೂಪಾಯಿ ಇತ್ತು. ನಮಗೆ ಪೊಂಗಲ್ಲು, ಮೊಸರನ್ನ ಆ್ಯಂಡ್ ಪುಳಿಯೋಗರೆ 3 ಮಿಕ್ಸ್ ತೊಗೊಂಡ್ವಿ. ತುಂಬಾ ಹೊಟ್ಟೆ ಹಸ್ತಿತ್ತು ಅಂತ ತಿಂತಾ ಇದ್ವಿ. ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಗೊತ್ತಿಲ್ಲ, ಯಾಕಂದರೆ ಹೊಟ್ಟೆ ಹಸ್ತಿದ್ದಕ್ಕೆ ಚೆನ್ನಾಗಿತ್ತೋ ಏನೋ ಅಂತ ನನಗನ್ನಿಸ್ತಾ ಇತ್ತು. ಯಾಕಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾಕಂದರೆ ಮೇಲ್ಕೋಟೆ ಫೇಮಸ್ ಇರೋದೇ ಪುಳಿಯೋಗರೆಗೋಸ್ಕರ. ಹಾಗಾಗಿ ಮೇಲ್ಕೋಟೆ ಪುಳಿಯೋಗರೆ ಮಾತ್ರ ಎಲ್ಲೆಡೆನೂ ಫೇಮಸ್ಸು, ಯಾಕಂದರೆ ಇಂಡಿಯಾದಲ್ಲೇ ಫೇಮಸ್ಸು. ದಾವಣಗೆರೆ ಮಸಾಲೆ ದೋಸೆ ಹೇಗೆ ಫೇಮಸ್ಸು, ಅದೇ ರೀತಿ ಬೆಳಗಾವಿ ಕುಂದ ಹೇಗೆ ಫೇಮಸ್ಸು, ಅದೇ ರೀತಿ ಮೇಲ್ಕೋಟೆ ಪುಳಿಯೋಗರೆ ಫೇಮಸ್ಸು. ಇಲ್ಲಿ ಅಯ್ಯಂಗಾರ್ ಅವ್ರು ಮಾಡ್ತಾರಂತೆ ಪುಳಿಯೋಗರೆ, ಸಖತ್ ಫೇಮಸ್ಸು. ನಾನು ಈ ಹೋಟ್ಲಲ್ಲಿ ನೋಡಿದ್ನಲ್ಲ, ಪ್ಯಾಕೆಟ್ ಕಟ್ಟಿಟ್ಟಿದ್ರು. ಆ್ಯಂಡ್ ನಾವು ಅಲ್ಲಿಂದ ತಿಂದ್ಕೊಂಡು ಆನಂದ್ ಮೆಸ್ ಅಂತ ಇದು ತಿಂದ್ಕೊಂಡು ಮುಂದೆ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಈ ಮೆಸ್ ಮುಂದೆನೇ ನಾವೇನಪ್ಪ ಟೆಂಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಪರ್ಮಿಷನ್ ಕೂಡ ಕೇಳಿದ್ವಿ. ಆ್ಯಂಡ್ ಫಸ್ಟು ನಮಗೇನಪ್ಪ ಅಂದರೆ ಆಯ್ತು ಇರಿ ಅಂತ ಫಸ್ಟ್ ಓನರ್ ಪರ್ಮಿಷನ್ ಕೊಟ್ಟಿದ್ರು. ಆ್ಯಂಡ್ ಲೋಕಲ್ ಲೈಟ್ಸ್ ಹತ್ರ ಕೂಡ ನಾವು ಮಾತಾಡಿದ್ವಿ. ಓಕೆ ಇರಿ, ಇಲ್ಲೇ ಮುಂದೆ ಟೆಂಟ್ ಹಾಕೊಂಡು ನಿದ್ದೆ ಮಾಡಿ ಅಂದರು. ಆ್ಯಂಡ್ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾರೆ ನೋಡಿ. ಇವಾಗ ನೋಡಿದ್ರೆ ಬೇಡ ಅಂತ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಚಿರತೆ ಕಾಟ ಅಂತೂ ಹೆವಿ ಇದೆಯಂತೆ. ಮೊನ್ನೆ ಬೇರೆ ಯಾರ ಮೇಲೂ ಅಟ್ಯಾಕ್ ಬೇರೆ ಮಾಡಿದೆಯಂತೆ. 3 ಹಸ ಬೇರೆ ತಿನ್ಕೊಂಡು ಹೋಗಿದೆಯಂತೆ. ಇಲ್ಲಿ ಮಲ್ಗಕ್ಕೆ ಹೋಗ್ಬೇಡಿ, ಬೇರೆ ಎಲ್ಲಾದರೂ ಮುಂದೆ ಜಾಗ ನೋಡ್ಕೊಳ್ಳಿ, ಇಲ್ಲ ದೇವಸ್ಥಾನದ ಹತ್ರ ಮನಿಕೊಳ್ಳಿ, ಇಲ್ಲ ಅಲ್ಲಿ ಟೆಂಟ್ ಹಾಕಕ್ಕೆ ಬಿಡಲ್ಲ, ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ, ಹಾಗಾಗಿ ಬೇರೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೋಡಿ ಅವರೇ ಹೇಳ್ತಾರೆ ಚಿರತೆ ಬಗ್ಗೆ, ಕೇಳಿಸ್ಕೊಳ್ಳಿ. ಇರೋದು ಹೇಳ್ಬಿಡ್ಬೇಕಂದ್ರೆ ಹೇಳ್ಬಿಡ್ತೀವಿ. ಅವತ್ತು ಯಾರು ಬಂದಿರೋ ಒಂದು 5-6 ಜನ, 7 ಮತ್ತೆ ಹೇಳಿಲ್ಲ. ಹಿಂದಿ ಮಾತಾಡ್ತಾರೆ, ಕನ್ನಡ ಬರೋಲ್ದು, ಹಿಂದಿ ಮಾತಾಡ್ತಾರೆ. ಯಾರೋ ಇದ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು, ಹೇಳಿದ್ರು. ಅವ್ರು ಎದ್ರಕೊಳ್ಳಿ ಹೋದ್ರು. ಅವ್ರ ಹಣೆ ಬರ ಚೆನ್ನಾಗಿತ್ತು, ಬರೀಕೊಂಡು ಅವ್ರು ಬಂದ್ರು. ತಿರ್ಗಾ ಹೋಟ್ಲಿಗೆ ಒಂದು ಇಲ್ಲೇ ಬೈಕ್ ಮಿಸ್ ಆಗಿದ್ರು. ಅವ್ರು ಸ್ಟಾರ್ಟ್ ಚೆನ್ನಾಗದು ಬಂದವ್ರೆ. ಹೆಚ್ಚು ಕಡಿಮೆ ಏನು ಮಾಡೋದು, ಅದೇ ಇಲ್ಲಿ ಬೈಕ್ ಬೇಕಂದ್ರೆ ಟೆಂಟ್ ಹಾಕ್ಬಿಡಿ ಅಂತ ತಳಿ ಕೊಡ್ತೀವಿ ಅಂತ ಹೋಗೋದು. ಏನು ಫಾರೆಸ್ಟ್ ಐತೆ ನಾನು ಆ ಕಡೆ ಅಲ್ಲಿ ಅದು ಫುಲ್ ಫಾರೆಸ್ಟು. ಸ್ವಲ್ಪ ಅವ್ರು ಎದ್ರಲ್ಲೆಲ್ಲ ಧೈರ್ಯವಾಗಿ ಹೋದ್ರು. ಹಾಂ ಹೋಗಿ ಅಂತ ಇರೋ ಯೋಗಕ್ಕೆ ಹೋಗ್ಬಿಡ್ತೀವಿ. ಅವ್ರ ಗೊತ್ತಾ ಗೈಸ್, ತುಂಬ ಒದ್ದಾಡಂಗೆ ಆಗ್ಬಿಟ್ಟೈತೆ. ಯಾಕಂದರೆ ಮಲ್ಗಕ್ಕೆ ಎಲ್ಲೂ ಜಾಗ ಸಿಗ್ತಿಲ್ಲ. ಅಲ್ಲಿ ಆವಾಗಲೇ ಮೆಸ್ ಹತ್ರ ಕೇಳಿದ್ವಿ, ನೀವು ನೋಡಿದ್ರಲ್ಲ ಮೆಸ್ ಹತ್ರ ಚಿರತೆ ಕಾಟ ಅಂತೂ ಹೆವಿ ಇದೆಯಂತೆ. ಮೊನ್ನೆ ಬೇರೆ 3 ಹಸ ಬೇರೆ ತಿಂದಿದೆಯಂತೆ. ತುಂಬ ಚಿರತೆಗಳಂತೂ ಜಾಸ್ತಿ ಇದೆಯಂತ. ಇಲ್ಲಿ ಹಿಂದ್ಗಡೆ ಕೆಳಗಡೆ ಬೇರೆ ಫಾರೆಸ್ಟ್ ಇದೆ, ದೇವಸ್ಥಾನ ಕೆಳಗಡೆ. ಹಾಗಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ. ಕೆಳಗೊಂದು ಹೆಲಿಪ್ಯಾಡ್ ಗ್ರೌಂಡ್ ಇದೆ, ಅಲ್ಲಾದರೂ ಸ್ಟೇ ಆಗೋಣ ಅಂತ. ನಾಡಿದ್ದು ಬೇರೆ ಇಲ್ಲಿಗೆ ರಾಷ್ಟ್ರಪತಿಗಳು ಬೇರೆ ಬರ್ತಾ ಇದ್ದಾರಂತೆ, ಏನೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ತಿರ್ಗಾ ಮತ್ತೆ ಪೊಲೀಸ್ ಬೇರೆ ರೌಂಡಿಂಗ್ಸ್ ಆಗ್ತಿರ್ತಾರೆ. ಕ್ಯಾಂಪ್ ಹಾಕಿ ತಿರ್ಗಾ ಅವ್ರು ಬಂದು ಮತ್ತೆ ನೈಟ್ ಎತ್ತಂಗಡಿ ಮಾಡಿಸ್ಬಿಟ್ರೆ ಕಷ್ಟ, ನಿದ್ದೆ ಬೇರೆ ಆಗೋಲ್ಲ. ಯಾಕಂದರೆ ನಾವು ಅಂದ್ಕೊಂಡಷ್ಟಂತೂ ಯೂಟ್ಯೂಬ್ ಸುಲಭ ಇಲ್ಲ. ಯಾಕಂದರೆ ನಾವೇನೋ ಒಂದು ಕ್ಯಾಮ್ರಾ ಹಿಡ್ಕೊಂಬಂದ ತಕ್ಷಣ ಯೂಟ್ಯೂಬ್ ಮಾಡಿಬಿಡ್ತೀವಿ, ಇಲ್ಲಿ ತೋರಿಸ್ಬಿಡ್ತೀವಿ ಅಂತ ಇರುತ್ತೆ. ಬಟ್ ಇಲ್ಲಿ ಯೂಟ್ಯೂಬ್ ಮತ್ತು ರಿಯಾಲಿಟಿನೇ ಬೇರೆನೇ ಇರುತ್ತೆ ಗೈಸ್, ಅಲ್ವೇನಾ? ಏನಂತ್ಯ? ತುಂಬ ಕಷ್ಟ ಇದೆ ಗೈಸ್, ಎಲ್ಲದಕ್ಕೂ ಕಷ್ಟ, ಒಂದು ಮ್ಯಾಟ್ರಿಗಂತಲ್ಲ. ಇವಾಗ ನೋಡೋಣ, ಮಲ್ಗಕ್ಕೆಲ್ಲ ಜಾಗ ಕೇಳೋಣ. ಇಲ್ಲಿಂದ 2 ಕಿಲೋಮೀಟ್ರ್ ಅಂತ ನಮ್ಮ ಹುಡುಗ ಹುಡುಕ್ತವನೆ. ಪೆಟ್ರೋಲ್ ಬಂಕ್ ಇದೆ, HP ಪೆಟ್ರೋಲ್ ಬಂಕು ಯಾವುದೋ ಇದೆ. ಹೋಗಿ ಅಲ್ಲಿ ಪರ್ಮಿಷನ್ ಕೇಳಬೇಕು. ಅವ್ರು ಪರ್ಮಿಷನ್ ಕೊಟ್ಟರೆ ಮಲ್ಗಕ್ಕೆ ಜಾಗ ಸಿಗುತ್ತೆ. ಫೈನಲಿ HP ಪೆಟ್ರೋಲ್ ಬಂಕ್ ಇದೆ. ಇಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಂದ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ. ಬಂದು ಪರ್ಮಿಷನ್ ಕೇಳಿದ್ವಿ. ಅಲ್ಲಿ ವರ್ಕರ್ಸೇ ನಮಗೆ ಪರ್ಮಿಷನ್ ಕೊಟ್ಟರು. ತುಂಬ ಖುಷಿ ಆಯಿತು. ಕೇಳಿದ ತಕ್ಷಣ ಏನೂ ಯೋಚನೆ ಮಾಡಲಿಲ್ಲ, ಒಂದೇ ಮಾತಿಗೆ ಪರ್ಮಿಷನ್ ಕೊಟ್ಟರು. ಬನ್ನಿ, ಇಲ್ಲೇ ಖಾಲಿ ಪ್ಲೇಸ್ ಇದೆ, ಇಲ್ಲೇ ಟೆಂಟ್ ಹಾಕ್ಕೋಬೇಕು. ಇವಾಗ ಟೆಂಟ್ ತೆಗೆದು ಹಾಕ್ಕೊಂಡು ಬೆಳಗ್ಗೆ ಮನಿಕೊಂಡು, ಆಮೇಲೆ ಇಲ್ಲಿ ಸುಮಾರು ಪ್ಲೇಸಸ್ ಇದೆ. ಅದು ಕೂಡ ನಮ್ಮ ಸರಣಿ ಸಾಲಿನ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ. ಬನ್ನಿ ಇವಾಗ ಟೆಂಟ್ ಹಾಕೊಳ್ಳೋಣ ಗೈಸ್. ಏನು ಗೊತ್ತಾ ಗೈಸ್, ಬನ್ನಿ ಇವಾಗ ಟೆಂಟ್ ಹಾಕೊಳ್ಳೋಣ. ಟೆಂಟ್ ಹಾಕೊಂಡು ಒಳ್ಳೆ ನಿದ್ದೆ ಮಾಡ್ಬೇಕು. ಇವಾಗ ಬನ್ನಿ ಟೆಂಟ್ ಹಾಕೋ ತೋರಿಸ್ತೀನಿ.
ಗೈಸ್ ಟೆಂಟ್ ಎಲ್ಲ ರೆಡಿ ಮಾಡಿದ್ವಿ. ಏನಪ್ಪ ಅಂದರೆ ಬೆಳಗ್ಗೆ ಶಾರ್ಪ್ 5 ಗಂಟೆಗೆ ಎದ್ದು ಹೋಗ್ಬೇಕು, ಯಾಕಂದರೆ ಮುಂದೆ ಸುಮಾರು ಪ್ಲೇಸ್ಗಳು ನಿಮಗೆ ತೋರಿಸ್ಬೇಕಾಗೈತೆ. ಬನ್ನಿ ನೋಡಿ, ಟೆಂಟಿಂಗ್ ರೆಡಿ ಮಾಡಿದ್ದೀವಿ, ಕಾಣ್ಬೋದು. ಇದೆ ಟೆಂಟು, ಇಲ್ಲೇ ಮನಿಕೊಳ್ಳೋದು. ಇಷ್ಟು ಮನಿಕೊಂಡು ಬೆಳಗ್ಗೆ ಎದ್ದು ತಿರ್ಗಾ ಬೇರೆ ಪ್ಲೇಸ್ಗೆ ಹೊರಡ್ತಾ ಇರೋದು. ಏನು ಗೊತ್ತಾಗೈತೆ, ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದರೆ, ಈ ಟೆಂಟ್ ಅಂತೂ ನಂದಲ್ಲ. ತುಂಬ ಏನಂದರೆ ಎಲ್ಲದ್ರ ಮೇಲೂ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ವಿಚಿತ್ರವಾಗಿ, ಯಾಕಂದರೆ ನಿಮ್ಮದೊಂದು ಸಪೋರ್ಟ್ ಇದೆ ಅನ್ನೋದು ಇವತ್ತೊಂದೇ ಕಾರಣಕ್ಕೆ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯಾವತ್ತೋ ಡಿಸೈಡ್ ಆಗಿದ್ದೆ ವಿಡಿಯೋನ ಸ್ಟಾಪ್ ಮಾಡೋಣ ಅಂಥೇಳಿ. ಆ್ಯಂಡ್ ತುಂಬ ಕಷ್ಟ ಇದೆ ವಿಡಿಯೋ ಮಾಡೋಂಥದ್ದು. ಆ್ಯಂಡ್ ನೀವು ನೋಡ್ಬೋದು ಎಲ್ಲಿ ಬಂದಿದ್ದೀವೋ, ಏನು ತಿಂತಿದ್ದೀವೋ, ಏನು ಮಾಡ್ತಿದ್ದೀವೋ ಗೊತ್ತಿಲ್ಲ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಈ ಟೆಂಟ್ ಬಂದು ನಮ್ಮ ಬ್ರದರ್ದು, ಗೌತಮ್ ಬ್ರೋ ಅಂತ. ಅವರಿಗಂತೂ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ನಾವುಗಳು ಈ ಟೆಂಟ್ ಇರಲಿಲ್ಲ ಅಂದರೆ ಈ ಟ್ರಿಪ್ನ ಮಾಡೋಕ್ಕಾಗ್ತಾನೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಬಜೆಟ್ ಕೂಡ ಇರಲಿಲ್ಲ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀವಿ. ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಿನಗೇನು ಅನಿಸುತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್? ಇದನ್ನೇ ಮಾಡಿಲ್ಲ. ಜೋರ ಮಾತಾಡ, ನೀನೇನು ಮಾತಾಡೋಲ್ಲ. ಏನು ಗೊತ್ತಾಗೈತೆ, ಅವ್ನು ಮಾತಾಡೋಲ್ಲ, ಅವ್ನಿಗೊಂದು ಸ್ವಲ್ಪ ನಾಚಿಕೆ ಜಾಸ್ತಿ, ಮಾತಾಡೋಲ್ಲ. ಆ್ಯಂಡ್ ಭಾಳ ಕಷ್ಟ ಇದೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀವಿ. ಇನ್ನೂ ಹೋಗ್ತಾ 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 ತುಂಬ ಅನುಭವಿಸ್ಬೇಕು. ಆ್ಯಂಡ್ ಖುಷಿ ಕೂಡ ಇದೆ ಇದರಲ್ಲಿ, ಯಾಕಂದರೆ ಇಂಥ ಒಳ್ಳೊಳ್ಳೆ ಪೀಸ್ಫುಲ್ ಪ್ಲೇಸ್ಗಳಿಗೆಲ್ಲ ಹೋಗ್ತೀವಿ. ಆ್ಯಂಡ್ ಎಲ್ಲೆಲ್ಲೋ ಅಡ್ಡಾಡ್ತೀವಿ, ಎಲ್ಲೆಲ್ಲೋ ತಿರುಗ್ತೀವಿ. ದಿಸ್ ಈಸ್ ರಿಯಲ್ ಚಾಲೆಂಜ್. ಯಾಕಪ್ಪ ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗಿ ಏನೂ ಗೊತ್ತಿಲ್ಲದೆ ಇರೋ ಜನಗಳ ಮಧ್ಯೆ ಬೆರೆಯೋದಿದೆಯಲ್ಲ, ಭಾಳ ಕಷ್ಟ. ಆ್ಯಂಡ್ ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.